ಗೋಲ್ಡ್ ಅಂತೂ ತುಂಬಾ ಚೆನ್ನಾಗಿ ಮೂವ್ಮೆಂಟ್ ಆಗಿತ್ತು. ಫ್ರಮ್ ಲಾಸ್ಟ್ 6 ಮಂತ್ಸ್ ಇಂದ ಗೋಲ್ಡ್ ಅಂತ ತುಂಬಾ ಚೆನ್ನಾಗಿ ಮೂವ್ಮೆಂಟ್ ಆಗಿದೆ. ಈಗ ಒಂಚೂರು ಕೆಳಗೆ ಬಿದ್ದಿದೆ, ಆಲ್ಮೋಸ್ಟ್ 9% ಏನೋ ಕೆಳಗೆ ಬಿದ್ದಿದೆ. ಅಂಡ್ ಆಲ್ಸೋ ಮೇ ಬಿ ಕನ್ಸಲ್ಟೇಷನ್ಗೆ ಹೋಗ್ಬೋದು. ಕನ್ಸಲ್ಟೇಷನ್ಗೆ ಹೋಗಿ ಮತ್ತೆ ಮೇಲ್ ಹೋಗುತ್ತೇನಾ, ನೋಡೋಣ ನೆಕ್ಸ್ಟ್ ಮೂಮೆಂಟ್ ಏನಿರುತ್ತೆ ಅಂತ. ಸೊ ನಾನು ಟ್ರೇಡ್ ತಗೊಂಡಾಗ ಅಪ್ಡೇಟ್ ಮಾಡ್ತೀನಿ. ಜಾನ್ವರಿ ಫೆಬ್ರವರಿಲಿ ಸೆಬಿ ಅವರು ಹೊಸ ರೂಲ್ಸ್ ತಗೊಬಂದ್ರು. ಏನು ಅಂತಂದ್ರೆ, ನಾವು ಏನೇ ಅನಾಲಿಸಿಸ್ ಪೋಸ್ಟ್ ಮಾಡ್ಬೇಕಂತಂದ್ರೆ ಸೆಬಿ ಸರ್ಟಿಫಿಕೇಶನ್ ಇರಬೇಕು ಅಂತ ರೂಲ್ಸ್ ತಗೊಬಂದ್ರು. ಇದೇನಕ್ಕೆ ತಗೊಬಂದ್ರು ಅಂತಂದ್ರೆ, ತುಂಬಾ ಸ್ಕ್ಯಾಮ್ಗಳಾಗಿತ್ತು ಅವಾಗ. ಸೊ 140 crore ಸ್ಕ್ಯಾಮ್ ಆಗಿತ್ತು ಅವಾಗ. ಅಂಡ್ ಆಲ್ಸೋ ನೀವು ನೋಡಿರ್ಬೋದು, ತುಂಬಾ ಜನ ಲೈವ್ ಟ್ರೇಡಿಂಗ್ ಕೊಡ್ತೀನಿ ಅಂತ. ಸೊ ಎಷ್ಟೊಂದು ಜನ ಆ ಲೈವ್ ಟ್ರೇಡಿಂಗ್ ಹೇಗೆ ಮಾಡ್ತಾರೆ ಅದ್ರ ಮೇಲೆ ಅವರು ಟ್ರೇಡ್ಸ್ ಎಲ್ಲ ತಗೊಂಡು ತುಂಬಾ ಜನಕ್ಕೆ ಲಾಸ್ ಆಗಿತ್ತಲ್ವಾ. ಸೊ ಈ ತರ ಲಾಸಸ್ನೆಲ್ಲ ಅವಾಯ್ಡ್ ಮಾಡಕ್ಕೆ ಸೆಬಿ ಅವರು ಹೊಸ ರೂಲ್ಸ್ ತಗೊಬಂದಿದ್ರು. ಏನು ಅಂತಂದ್ರೆ, ನಾವು ಅನಾಲಿಸಿಸ್ ಪೋಸ್ಟ್ ಮಾಡ್ಬೇಕಂದ್ರೆ ಸೆಬಿ ಸರ್ಟಿಫಿಕೇಶನ್ ಆಗಿರ್ಬೇಕು. ಇಲ್ಲ ಅಂತಂದ್ರೆ ನಾವು ಎಜುಕೇಶನ್ ಪರ್ಪಸ್ ಮಾಡ್ಬೇಕು ಅಂತಂದ್ರೆ, ಸೊ 3 months ಓಲ್ಡ್ ಡೇಟಾ ಇರುತ್ತಲ್ವಾ, ಸೊ ಅದನ್ನ ತಗೊಂಡು ನಾವು ಪೋಸ್ಟ್ ಮಾಡಬೇಕು ಅಂತ ಹೇಳಿದ್ರು. ಸೊ ನಾನು ಆಲ್ಮೋಸ್ಟ್ ಸಮ್ಮರ್ ಹಾಲಿಡೇಸ್ ಬಂತಲ್ವಾ, ಸೊ ಆವಾಗ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಅಂಡ್ ಆಲ್ಸೋ ಜೂನಲ್ಲಿ ಮೈ ಸನ್ ಹ್ಯಾಡ್ ಸರ್ಜರಿ. ಸೊ ಅದಕ್ಕಂತ ಆಮೇಲೆ ಟ್ರೇಡಿಂಗ್ ಮಾಡೋದು ಬಿಟ್ಬಿಟ್ಟಿದ್ದೆ. ಸೊ ಫ್ರಮ್ ಲಾಸ್ಟ್ 2 months ಮತ್ತೆ ಟ್ರೇಡ್ ಮಾಡ್ತಾ ಇದ್ದೀನಿ. ಸೊ ಆ ಟ್ರೇಡ್ ಯಾವ್ದಾವ್ದು ತೊಗೊಂಡಿದ್ದೆ ಅದೆಲ್ಲ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿದ್ದೀನಿ, ಬಟ್ ವಿಡಿಯೋಸ್ ಪೋಸ್ಟ್ ಮಾಡ್ತಾ ಇಲ್ಲ ಅಷ್ಟೇ. ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿದ್ದೀನಿ. ಸೊ ಈ ಸೆಬಿದು ಹೊಸ ರೂಲ್ಸ್ ಇಂದ ನಾನು ಅನಾಲಿಸಿಸ್ ಎಲ್ಲ ಪೋಸ್ಟ್ ಆಗಲ್ಲ. ಟಿಪ್ಸ್ ಕೊಡ್ಬೋದು. ಅಂಡ್ ಆಲ್ಸೋ ಐ ಕ್ಯಾನ್ ಶೇರ್ ವಾಟ್ ಆರ್ ಆಲ್ ದಿ ಟ್ರೇಡ್ಸ್ ಐ ಹ್ಯಾವ್ ಟೇಕನ್, ಏನಕ್ಕೆ ತಗೊಂಡೆ ಅಂತ ಕೂಡ ಐ ವಿಲ್ ಎಕ್ಸ್ಪ್ಲೈನ್. ಓಕೆ, ಸೊ ಅದ್ರ ಮೇಲೆ ವಿಡಿಯೋ ಮಾಡಿ ಅಪ್ಡೇಟ್ ಮಾಡ್ತೀನಿ. ಅಂಡ್ ಆಲ್ಸೋ ಐ ಕ್ಯಾನ್ ಪೋಸ್ಟಿಂಗ್ ಅಬೌಟ್ ದಿ ಸೈಕಾಲಜಿ ಇನ್ವಾಲ್ವ್ಡ್. ಸೊ ಸೈಕಾಲಜಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಟ್ರೇಡಿಂಗ್ ಅಲ್ಲಿ. ಸೊ ನಿಮಗೆ ಸೊ ಇಫ್ ಯು ಆರ್ ನಾಟ್ ಹ್ಯಾವಿಂಗ್ ಎ ಗುಡ್ ರಿಲೇಶನ್ಶಿಪ್ ವಿತ್ ಟ್ರೇಡಿಂಗ್ ಪ್ರೊಫೆಷನಲ್ ಅಲ್ವಾ, ಸೊ ನೀವು ಈ ಫೀಲ್ಡ್ ಅಲ್ಲಿ ಸಕ್ಸಸ್ ಆಗಲ್ಲ. ಸೊ ಅದ್ರ ಮೇಲೆ ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡ್ತೀನಿ. ಟ್ರೇಡಿಂಗ್ ಅಲ್ಲಿ ಮೇನ್ ಥಿಂಗು ಎಮೋಷನಲ್ ಇರಬೇಕು, ಡಿಸಿಪ್ಲಿನ್ ಇರಬೇಕು, ಪೇಷನ್ಸ್ ಇರಬೇಕು. ಸೊ ಆ ಎಮೋಷನಲ್ ಅಟ್ಯಾಚ್ಮೆಂಟ್ ಇರುತ್ತಲ್ಲ, ಅದು ತುಂಬಾ ಮುಖ್ಯ. ಸೊ ಇದನ್ನ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.